ಕಥಾ ಪ್ರಪಂಚದ ವೀಕ್ಷಕರಿಗೆ ನಮಸ್ಕಾರ. 2025ರಲ್ಲಿ ಆಗಿರುವ ಟಾಪ್ ಸ್ಕ್ಯಾಮ್ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದ್ರೂ ಈ ತರದ ಸ್ಕ್ಯಾಮ್ಗಳಿಗೆ 2025ರಲ್ಲಿ ಒಳಗಾಗಿದ್ರೆ 2026ರಲ್ಲಿ ಈ ಸ್ಕ್ಯಾಮ್ಗಳಿಂದ ಯಾವ ತರ ನಾವು ದೂರ ಉಳಿಬೇಕು, ಅಥವಾ ನಮಗೆ ಗೊತ್ತಿಲ್ಲದೇನೆ ಯಾವ್ದಾದ್ರು ಸ್ಕ್ಯಾಮ್ ಒಳಗಡೆ ನಾವು ಸಿಕ್ಕೊಂಡ್ರೆ ಅದನ್ನ ಯಾವ ರೀತಿ ಅಲ್ಲಿಂದ ಹೊರಗಡೆ ಬರ್ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ತಮ್ಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ತರ ಸ್ಕ್ಯಾಮ್ಗಳು ಆಗತ್ತಾವ 2026 2026 ಸ್ಕ್ಯಾಮ್ ಅನ್ನೋಕ್ಕಿಂತ 2025ರೊಳಗೆ ನಾವ್ ಏನ್ ಕಲಿತೇವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಹೆಂಗ ಈಗ ನಾವು ಡಿಜಿಟಲ್ ಇಂಡಿಯಾ ಆಗ್ಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳಾಗ್ಲಿ, ನಮ್ದೆಲ್ಲಾ ಡೇಟಾನು ಡಿಜಿಟಲಿ ಸ್ಟೋರ್ ಆಗಾಕತ್ತದ. ಅದೇ ರೀತಿ ಡಿಜಿಟಲ್ ಸ್ಕ್ಯಾಮ್ ಗಳು ಆಗಾಕತ್ತಾವ. ಮೊದಲ್ ನೋಡ್ತಿದ್ರಿ, ಈಗ ಬಸ್ ಒಳಗಡೆ ಪಾಕೆಟ್ ಹೊಡೋದ್ರು, ಯಾರ್ದೋ ಒಂದ್ ಮನಿ ಒಳಗಿನ ಒಂದ್ ಮೊಬೈಲ್ ಫೋನ್ ಕದ್ರು, ಅಥವಾ ಏನೊಂದ್ ತೊಡಗ್ ಮಾಡಿದ್ರು ಅನ್ನೋ ನ್ಯೂಸ್ಗಳು ಬರ್ತಿದ್ವು. ಯಪ್ಪ ಹೆಂಗ ಬಸ್ ಒಳಗ್ ಸೇಫ್ ಇಲ್ಲ ಅಂತಿತ್ತ. ಬಟ್ ಈಗ ಯಾವ ತರ ಆಗ್ಯದ ಅಂತಂದ್ರೆ, ನಿಮ್ದೊಂದ್ 10 ರೂಪಾಯಿ ಕೆಳಗಡೆ ಬಿದ್ದದ ಅಂದ್ರ ಮಂದಿ ನಿಮ್ಗೆ ಹೇಳ್ತಾರ, ನಿಮ್ಗೆ 10 ರೂಪಾಯಿ ಬಿದ್ದದ ನೋಡ್ರಿ ತಗೋ ಅಂತ ಹೇಳ್ತಾರ. ನೀವು ನೋಡಿರ್ಬೋದು, ಅನುಭವ ಬಂದಿರ್ಬೋದು, ಕೆಲವೊಂದ್ಸಲ ನಿಮ್ ಮೊಬೈಲ್ ಫೋನ್ ಬಿದ್ದಿರ್ತದ, ಹೋಗೋರ್ ನಿಮ್ಗೆ ಹೇಳ್ತಾರ ನಿಮ್ ಮೊಬೈಲ್ ಫೋನ್ ಬಿದ್ದದ ನೋಡ್ರಿ ತಗೋರಿ ಅಂತ ಹೇಳ್ತಾರ. ಮೊದಲ್ ಹೆಂಗಿತ್ತು, ನಿಮ್ ಕಿಸೆದಂತ ಮೊಬೈಲ್ ಫೋನ್ ತೊಡಗ್ ಮಾಡ್ಕೊಂಡ್ ಹೋಗ್ತಿದ್ರ. ಈಗ ಹೊಳ್ಳಿ ಕೊಡೋ ಟ್ರೆಂಡ್ ಬಂದದ. ಹಿಂಗಾಗಿ ಏನಾಗಿದೆ, ಫಿಸಿಕಲಿ ಸ್ವಲ್ಪ ಕಡಿಮೆ ಆಗ್ಯದ ಅಂತ ನೋಡಿದ್ರ ಡಿಜಿಟಲಿ ಜಾಸ್ತಿ ಆಗ್ಯದ. ಮೊದ್ಲ ನೀವ್ ನೋಡ್ತಿರ್ಬೋದು, ಎಲ್ಲಾ ಬ್ಯಾರೆ ಬ್ಯಾರೆ ಸ್ಕ್ಯಾಮ್ಗಳು ಮನಿ ಮಠ ಬರ್ತಿದ್ರು. ಮನಿ ಒಂದ್ 10 ಮಂದಿನ ಹೆಂಗಸರ್ನೆಲ್ಲ ಕುಂದಿಸಿ ಸ್ಕ್ಯಾಮ್ ಮಾಡಿ ಹೋಗ್ತಿದ್ರ. ಈಗ ಆ ಸ್ಕ್ಯಾಮ್ ಹೆಂಗ್ ನಡೆದ್ರೆ ಡಿಜಿಟಲಿ ಸ್ಟಾರ್ಟ್ ಆಗ್ಯದ. ಇದ್ರೊಳಗ ಒಂದು 2025 ಫೇಮಸ್ ಸ್ಕ್ಯಾಮ್ ಯಾವ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಸ್ಟಾರ್ಟ್ ಆಗಿತ್ತು. ನಿಮ್ಮನ್ನ ಡಿಜಿಟಲಿ ಅರೆಸ್ಟ್ ಮಾಡಿದೇವಿ, ನೀವು ಎಲ್ಲೂ ಹೋಗಾಕ್ ಬರೋದಿಲ್ಲ, ನೀವ್ ಯಾರಿಗೂ ಕಾಲ್ ಮಾಡಕ್ ಬರೋದಿಲ್ಲ, ನಿಮ್ದೆಲ್ಲಾನು ಟ್ರ್ಯಾಕ್ ಮಾಡಾಕತ್ತೀವಿ, ವಿಡಿಯೋ ಕಾಲ್ ನ ಕಂಟಿನ್ಯೂಸ್ ಆನ್ ಇರ್ಬೇಕು ಅಂತ ಹಿಂಗ್ ಎಷ್ಟೋ ಜನನ ಅಂಜಿಸಿ ಅವ್ರ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಅವ್ರ ಹತ್ತಿಂದ ರೊಕ್ಕ ತಿಂದು ಈ ದೊಡ್ಡ ಸ್ಕ್ಯಾಮ್ ನಡೆದೈತೆ. ಈ ಸ್ಕ್ಯಾಮ್ ನ ಪ್ರೈಮ್ ಮಿನಿಸ್ಟರ್ ಇಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ವರೆಗೂ ಎಲ್ಲಾರು ಮಾತಾಡಿದ್ರು. ಡಿಜಿಟಲ್ ಅರೆಸ್ಟ್ ಅನ್ನೋದು ದೊಡ್ಡ ಸ್ಕ್ಯಾಮ್ ನಡೆದದ. ಆ ತರದ ಡಿಜಿಟಲ್ ಅರೆಸ್ಟ್ ಅನ್ನೋದು ಯಾವ್ದೋ ವರ್ಲ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಲ್ಲ, ನೀವು ಅದನ್ನೆಲ್ಲ ನಂಬಕ್ ಹೋಗ್ಬೇಡ ಅಂತ ಅವೇರ್ನೆಸ್ ಮೂಡಿಸಿದ್ರು. ಟಿವಿ ಚಾನೆಲ್ಗಳಾಗ ಬಂದ್ರು ಕೂಡ ಕೆಲವೊಂದಷ್ಟು ಮಂದಿ ಡಿಜಿಟಲ್ ಅರೆಸ್ಟ್ ಆಗಿದ್ರು. ನೀವು ನೋಡ್ಬೋದು, ಆಗ್ಬಿಡ್ತದಲ್ಲ ಒಂದೊಂದ್ಸಲ ಹೆಂಗಿರ್ತದ ಅಂತಂದ್ರ, ಎಕ್ಸಾಂಪಲ್ಗೆ ನೀವು ಹೆಂಗೋ ಬೆಳಗಾವಿಯಾಗ ಎಲ್ಲೋ ಕೆಲಸ ಮಾಡ್ತಿರ್ತೀರಿ, ನಿಮ್ ಮನಿಗ್ ಕಾಲ್ ಹೋಗ್ತದ, ನಿಮ್ ಹುಡುಗ ಹಿಂಗೊಂದ್ ಯಾವ್ದೋ ಒಂದ್ ಕೇಸ್ ಒಳಗೆ ಸಿಕ್ಕೊಂಡಾನ, ಅವ್ನ ಹಿಂಗ ಅರೆಸ್ಟ್ ಮಾಡಿದೇವಿ, ಬೇಕಿದ್ರ ಅಂತ ಕೇಸ್ ವಿಡಿಯೋ ಕಾಲ್ ಮಾಡ್ತಾರ. ಮನ್ಯಾನವ್ರ ಪಾಪ ನಂಬೇಕಾಗ್ತದಲ್ಲ, ವಿಡಿಯೋ ಕಾಲ್ ಮಾಡಕತ್ತಾರ, ಪೊಲೀಸರ್ ಡ್ರೆಸ್ ಅದ, ಪೊಲೀಸರ್ ಕ್ಯಾಪ್ ಹಾಕೊಂಡ್ರೆ ಎಲ್ಲಾನು ಹಾಕೊಂಡ್ಮೇಲೆ ನಂಬೇಕಾಗ್ತದ. ಅವಾಗ ನಾವೇನ್ ಹೇಳ್ತೀವಿ, ಇಲ್ಲ ನಮ್ ಹುಡುಗ ಅಂತಾವಲ್ಲ ಹಂಗಿಂಗ ಅಂತ ಹೇಳಿದಾಗ ನಮ್ಗೂ ಹಂಗ ಅನಸ್ತೈತ್ರಿ, ಹುಡುಗ ಇನ್ನೋಸೆಂಟ್ ಅದಾನು, ಕರೆ ಏನ್ ಮಾಡೋದ ಇಂತಾರು ಸಿಕ್ಕೊಂಡಾನ. ಈಗ ನೀವು ಚಲೋ ನಿಮ್ ಕಡೆ ಇರೋ ಡಾಕ್ಯುಮೆಂಟ್ ಎಲ್ಲ ನೀವು ನಮ್ಗೆ ಹೇಳಿದ್ರ, ಈ ಹುಡುಗ ನಿಮ್ಮವ ನಮ್ಗೆ ಕನ್ಫರ್ಮ್ ಆದ್ರೆ ವಾಪಸ್ ಅವ್ನ್ ಬಿಡ್ತೇವೆ ಅಂತ ಹೇಳ್ತಾರೆ. ಅಲ್ಲಿ ಒಟ್ಟು ಹೆಂಗ್ ಹೇಳ್ತಾರಂತ, ನೀವ್ ಯಾರಿಗೂ ಕಾಲ್ ಮಾಡೋಂಗಿಲ್ಲ, ನೀವು ಅವ್ರಿಗೆ ಮೆಸೇಜ್ ಮಾಡೋಂಗಿಲ್ಲ, ನಿಮ್ಗೆ ಯಾರಿಗೂ ಕಾಲ್ ಹಚ್ಚಿರ ನಮ್ಗೆ ಗೊತ್ತಾಗ್ತದ ಅಂತ ಹಿಂಗ ಅಂಜಿಸ್ತಾರ. ಮನ್ಯಾನ ಪಾಪ ಇನ್ನೋಸೆಂಟ್ ಇರ್ತಾರ, ಹೂ ಅಂತಾರ. ಅದಾದ್ಮೇಲೆ ಏನಾಗ್ತದೆ, ಡಾಕ್ಯುಮೆಂಟ್ ಎಲ್ಲ ಕೊಡ್ತಾರ, ಆಧಾರ್ ಕಾರ್ಡ್ ಕೊಡ್ತಾರ, ಪ್ಯಾನ್ ಕಾರ್ಡ್ ಕೊಡ್ತಾರ, ನನ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲಾ ಕೊಡ್ತಾರ, ಎಷ್ಟ್ ಅಮೌಂಟ್ ಅದ ಅದನ್ನು ಹೇಳ್ತಾರ. ನಮ್ ಅಮೌಂಟ್ ಒಳಗ ನಮ್ ಅಕೌಂಟ್ 10,000 ರೂಪಾಯಿ ಅದ ರೀ, ಇದೆಲ್ಲಾ ಲೀಗಲಿ ಅಮೌಂಟ್ ಅದ ಅಂತ ಹೇಳಿದಾಗ ನನಗೆ ಒಂದ್ಸಲ ಆಗಿತ್ತು. ಅವ್ರ ಹಂಗಂದ್ರೆ, ನಿಮ್ ಕಡೆ ಇರೋ ಅಮೌಂಟ್ ಎಲ್ಲ ನಮ್ಗೆ ಕಳ್ಸ್ರಿ, ನಾವ್ ನಿಮ್ದನ್ನ ವೆರಿಫಿಕೇಶನ್ ಮಾಡ್ತೇವೆ. ನಿಮ್ ಅಕೌಂಟ್ ಇರುವಂತ ಹಣ ಏನದಲ್ಲ ಅದ್ ಯಾವ್ದೋ ಸ್ಕ್ಯಾಮ್ ಇಂದ ಬಂದಿಲ್ಲ, ಲೀಗಲ್ ಸೋರ್ಸ್ ಅದ ನಮ್ಗೆ ಕನ್ಫರ್ಮೇಶನ್ ಆಯ್ತು ಅಂತಂದ್ರೆ ಮತ್ ಹಣ ನಿಮ್ಗೆ ವಾಪಸ್ ಹಾಕ್ತೇವ ಅಂತ ಹೇಳ್ತಾರೆ. ನನಗ್ ಬಂದಾಗ ನಂಗೆ ಅಂಡರ್ಸ್ಟ್ಯಾಂಡ್ ಆಯ್ತು, ಇಲ್ಲ ಇದು ಸ್ಕ್ಯಾಮ್ ಆಗತ್ತದ ಅಂತ ಗೊತ್ತಾಯ್ತು, ನಾವ್ ವಾಪಸ್ ಅನ್ನಿ. ಬಟ್ ಒಬ್ಬರು ಗೊತ್ತಾಗಂಗಿಲ್ಲ, 5,000 ಕಳಿಸ್ತೀರ ಅಂತ ಎಲ್ಲಾ ಅಮೌಂಟ್ ಅವ್ರಿಗೆ ಕಳಿಸಿರ, ನೆಕ್ಸ್ಟ್ ಕಾಲ್ ಬ್ಲಾಕ್ ಮಾಡ್ಬಿಡ್ತಾರ ಅವ್ರ, ಮುಗೀತು ಡಿಜಿಟಲ್ ಅರೆಸ್ಟ್. ಆಮೇಲೆ ಇದನ್ ಬಿಟ್ಟು ಸಾಕಷ್ಟು ಇದದು. ಬಟ್ ಕರ್ನಾಟಕದೊಳಗಡೆ ಡಿಜಿಟಲ್ ಅರೆಸ್ಟ್ ಅಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳು ಆಗಿದಾವ್. ಈ ಡಿಜಿಟಲ್ ಅರೆಸ್ಟ್ ಬಿಟ್ಟ ಮತ್ತೆ ಯಾವ ಸ್ಕ್ಯಾಮ್ಗಳು? ಡಿಜಿಟಲ್ ಅರೆಸ್ಟ್ ಬಿಟ್ಟು ಬಹಳ ಸ್ಕ್ಯಾಮ್ಗಳು ಅದು. ಅದ್ರೊಳಗಡೆ ನಮ್ ಕರ್ನಾಟಕದೊಳಗಡೆ ಡಿಜಿಟಲ್ ಅರೆಸ್ಟ್ ಅಷ್ಟೊಂದು ಹೇಳ್ಕೊಂಡ್ ಆಗಿಲ್ಲ. ಸುಮಾರು ಒಂದು 150 ಕೇಸ್ಗಳು ಕರ್ನಾಟಕದೊಳಗೆ ಡಿಜಿಟಲ್ ಅರೆಸ್ಟ್ ಆಗಿದ್ರ 3,000ಕ್ಕಿಂತ ಹೆಚ್ಚಿನ ಕೇಸ್ಗಳು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿದಾವ. 2,500ಕ್ಕಿಂತ ಹೆಚ್ಚು ಕೇಸ್ಗಳು ಪಾರ್ಟ್ ಟೈಮ್ ರಿಲೇಟೆಡ್ ಗಳು ಆಗಿದಾವ. ನಿಮ್ಗ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಹಣ ಸಿಗ್ತದ, ಒಂದ್ ಪಾರ್ಟ್ ಟೈಮ್ ಕೆಲಸ ಮಾಡಿ ನಿಮ್ಗೆ ಜಾಸ್ತಿ ಹಣ ಬರ್ತದ ಅಂತ ಹೇಳೋದಾಗಿರ್ಬೋದು. ಇನ್ವೆಸ್ಟ್ಮೆಂಟ್ ಹೆಂಗ್ ಆಗ್ತದ ಅಂತಂದ್ರ, ಒಂದ್ ಪೇ ಕ್ಯಾಪ್ ಕೊಡ್ತಾರ, ಪೇ ಕ್ಯಾಪ್ ಇನ್ವೆಸ್ಟ್ ಮಾಡ್ರಿ, ನಿಮ್ಗೆ ರಿಟರ್ನ್ ಜಾಸ್ತಿ ಬರ್ತದ. ಈ ಬ್ಯಾಂಕ್ ದಾಗ FD ದಾಗ ಇಟ್ರೆ ಎಷ್ಟ್ ಹಣ ಬರ್ತದ, ಮ್ಯೂಚುವಲ್ ಫಂಡ್ ದಾಗ ಹಾಕಿದ್ರೆ ಎಷ್ಟ್ ಹಣ ಬರ್ತದ, ನೀವು ಡೈರೆಕ್ಟ್ ಸ್ಟಾಕ್ ದಾಗ ಇನ್ವೆಸ್ಟ್ ಮಾಡಿ ನಿಮ್ಗೆ ಇಷ್ಟ ಬರ್ತದ. ಇದು ಯಾವ್ದೋ ರಿಸ್ಕ್ ಅಲ್ಲಿ ನೀವು ಹಣ ನಮ್ ಆಪ್ ಒಳಗೆ ಹಾಕಿರ ನಾವ್ ನಿಮ್ಗೆ ಡೈಲಿ ರಿಟರ್ನ್ ಕೊಡ್ತೇವಿ, ಮಂತ್ಲಿ ರಿಟರ್ನ್ ಕೊಡ್ತೇವಿ ಅಂತ ಹಿಂಗೆಲ್ಲಾ ಹೇಳ್ತಾರ. ಜನ ಏನ್ ಮಾಡ್ತದ ಅಂತಂದ್ರ, ಜಾಸ್ತಿ ಹಣ ಬರ್ತದಲ್ಲ ಅನ್ನೋ ಒಂದ್ ಆಸೆಗ್ ಬಿದ್ದು ಹೇಳ್ತದ. ಮತ್ ಹೆಂಗದ ಅಂತಂದ್ರ ನಮ್ ಇಂಡಿಯಾ ಒಳಗಡೆ
ನಾ ಹಣ ಮಾಡಾಕತ್ನಿ ಅಂತಂದ್ರೆ ನಾ ಇನ್ನೊಬ್ರಿಗೆ ಹೇಳ್ತೇನಿ, ನಾ ಮಾಡಾಕತ್ತೀನಿ ಬರ್ರಿ ಅಂತ ಹೇಳಿ. ಅದ ನಾ ಲಾಸ್ ಹೋಗ್ನಿ ಅಂತಂದ್ರೆ ನಾ ಯಾರಿಗೂ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತಂದ್ರೆ ನಂದು ಅಸಹ್ಯ ಆಗ್ತೈತಿ. ನಾ ಮಂದಿ ನನ್ ಕಿಮ್ಮತ್ ಕೂಡ ಕಮ್ಮಿ ಮಾಡ್ತಾರೋ, ಇಷ್ಟೆಲ್ಲಾ ಶಾಣೆ ಆದಿ ಹೆಂಗ್ ರೊಕ್ಕ ಕಳ್ಕೊಂಡೆ ನಮ್ಗೆ ಅಸಹ್ಯ ಆಗ್ತದ ಅಂತ ಹೇಳಿ ನಮ್ಗೆ ಯಾರೋ ಒಂದ್ 5,000 ಫ್ರಾಡ್ ಮಾಡಿ ನಾ ಹೇಳೋದಿಲ್ಲ. ಬಟ್ ಜನ ಚೇಂಜ್ ಆಗ್ಬೇಕು, ಇದನ್ನ ಅವೇರ್ನೆಸ್ ಆಗಿ ಹೇಳ್ಬೇಕಾಗ್ತದೆ. ನಂಗೆ ಈ ತರ ಒಂದ್ ಸ್ಕ್ಯಾಮ್ ಆಗ್ಯದ, ನೀವ್ ಅದಕ್ ಆಗ್ಬೇಡ್ರಿ ಅಂತ ನಾವು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಹೇಳಿದ್ವು ಅಂತಂದ್ರೆ ಅವ್ರಿಗೂ ಗೊತ್ತಾಗ್ತದ. ಈ ರೀಸೆಂಟ್ ಆಗಿ ಯಾವ ತರ ಅಂತಂದ್ರ ನಿಮ್ ನಂಬರ್ ಸಿಗ್ತದ, ಅವ್ರಿಗೆ ಯಾವ್ದೋ ಒಂದ್ ರೀತಿಲೇ ಸಿಗ್ತದ. ನಮ್ ಡೇಟಾ ಅಂತೂ ಸೆಕ್ಯೂರ್ ಇಲ್ಲ, ಎಲ್ಲಿ ಹೋಗ್ತದ, ನಿಮ್ಮೊಂದ್ ಕಾಲ್ ಬರ್ತದ, ಯಾರ ನಿಮ್ ಹೆಸರು ಗೊತ್ತಿರ್ತದ ಅವ್ರಿಗೆ, ಕೇಶವ್ ಬಡಿಗ್ಯಾರ, ನಿಮಗೆ ಇವ್ರು ಗೊತ್ತದಾರಿನ್ನ, ಅವ್ರು ನಮ್ಮ ಆಪ್ ಒಳಗೊಂದ ಲೋನ್ ತಗೊಂಡಾರು, ಲೋನ್ ತೀರ್ಸಾಕ್ ಆಗಾಕತ್ತಿಲ್ಲ ಅಂತ ಹಿಂಗ್ ನಿಮ್ಗೂ ಕೆಲವೊಂದ್ಸಲ ಕಾಲ್ ಬಂದಿರ್ತಾವ. ಅಥವಾ ನೀವ್ ಅಂತೀರಿ ಅವ್ ನನ್ ಫ್ರೆಂಡ್ ಅದಾನ್ರಿ, ಬಟ್ ನಂಗೆ ಅವ್ನ್ ಪರಿಚಯ ಇಲ್ಲ, ಅವಂಗ ಜಸ್ಟ್ ಕಾಂಟ್ಯಾಕ್ಟ್ ಅದ ಅಂತ ಹೇಳ್ತಿರ್ತಾರಿ. ಆದ್ರೂ ಇಲ್ಲ, ನಿಮ್ದು ಶೂರಿಟಿ ಕೊಟ್ಟಾನವ, ನಿಮ್ ಪ್ಯಾನ್ ಕಾರ್ಡ್ ಕೊಟ್ಟಾನವ, ನಿಮ್ ಆಧಾರ್ ಕಾರ್ಡ್ ಕೊಟ್ಟಾನ ಅಂತ ಹಿಂಗ್ ಕೆಲವೊಂದ್ ಕಾಲ್ಗಳು ನಿಮ್ಗೂ ಬಂದಿರ್ತಾವ. ಇವೆಲ್ಲ ಸ್ಕ್ಯಾಮ್ ಕಾಲ್ಗಳ ಬಂದಿರ್ತಾವ. ಇನ್ನೊಂದು ಇನ್ವೆಸ್ಟ್ಮೆಂಟ್ ಇದೇನೆ ಹೆಂಗಂತಂದ್ರ, ನಾವ್ ನಿಮಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ರಿ, ನಿಮಗ್ ನಾವ್ ರಿಟರ್ನ್ ಕೊಡ್ತೇವೆ ಅಂತ ಹೇಳ್ತಾರ ಅವ್ರು. ನನ್ಗೆ ಇನ್ನೊಂದು ಕ್ವಶನ್ ಏನಂತಂದ್ರ, ನನ್ ಹಣ ತಗೊಂಡೋಗಿ ಯಾರೋ ಒಬ್ರು ಪ್ರಾಫಿಟ್ ಮಾಡಿ ನನಗ್ ಕೊಡ್ತಾರ ಅಂತ ಅಂದ್ರ ಅವ್ರದ ಸ್ವಂತ ಇರೋ ಹಣವನ್ನು ಯೂಸ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಬೋದು. ಹೆಂಗ್ ಹೇಳ್ತಾನಂತಂದ್ರೆ ಶೋರ್ಟ್ ರಿಟರ್ನ್ ಕೊಡ್ತೀನಿ, 100% ರಿಟರ್ನ್ ಕೊಡ್ತೀನಿ ಅಂತ ಹೇಳೋದ್ನಾಗ, ನನ್ನ ಕಡೆಯಿಂದ 10,000 ತಗೊಂಡ್ ನಂಗೆ 20,000 ಕೊಡುವಂತಹ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಅವಂದ 10,000 ರೂಪಾಯಿ ಯಾಕೆ ಯೂಸ್ ಮಾಡ್ಬೋದಿಲ್ಲ? ಹಿಂಗ್ ಯಾರಾದ್ರೂ ನಿಮ್ಗೆ ಹೇಳಿದ್ರ FD ಗಿಂತ ಚಲೋ ರಿಟರ್ನ್ ಕೊಡ್ತೇನಿ, ಅಥವಾ ಈ ಶೇರ್ ಮಾರ್ಕೆಟ್ ಗಿಂತ ಚಲೋ ರಿಟರ್ನ್ ಕೊಡ್ತೇನಿ ಅಂತ ಯಾರಾದ್ರೂ ಹೇಳ, ಸ್ಕ್ಯಾಮ್ ಅನ್ನೋದು 100% ಫಿಕ್ಸ್ ಅನ್ನ ಅದು. ಯಾಕಂತಂದ್ರೆ ಈ ರೆಗ್ಯುಲೇಟೆಡ್ ಮಾರ್ಕೆಟ್ ಏನದ, RBI ರೆಗ್ಯುಲೇಟ್ ಮಾಡ್ತದ, ಸೆಬಿ ರೆಗ್ಯುಲೇಟ್ ಮಾಡ್ತದ, ಇವೆಲ್ಲಾ ಮಾರ್ಕೆಟ್ ಬಿಟ್ಟು ನಿಮ್ಗೆ ಯಾರೊಬ್ರು ಜಾಸ್ತಿ ರಿಟರ್ನ್ ಕೊಡ್ತೇನಿ ಅಂತ ಬಂದ್ರು ಅಂತಂದ್ರ, ಅಥವಾ ಯಾರೋ ನಿಮ್ಗೆ ಫೇಕ್ ಪ್ರಾಮಿಸ್ ಮಾಡಿದ್ರು ಅಂತಂದ್ರೆ ಅದು ಸ್ಕ್ಯಾಮ್ ಅಣ್ಣ. ಎಕ್ಸಾಂಪಲ್ ಹೆಂಗದ ಅಂತಂದ್ರೆ ಮ್ಯೂಚುವಲ್ ಫಂಡ್ ಸೆಲ್ ಮಾಡ್ತಾರ. ಮ್ಯೂಚುವಲ್ ಫಂಡ್ ಸೆಲ್ ಮಾಡ್ಬೇಕಾದ್ರೆ ಹೆಂಗಿರ್ತದ ಅಂತಂದ್ರೆ ಇಯರ್ಲಿ ನಿಮಗೆ 15% ರಿಟರ್ನ್ ಕೊಡ್ತದ, 25% ರಿಟರ್ನ್ ಕೊಡ್ತದ, ಫಿಕ್ಸ್ ರಿಟರ್ನ್ ಕೊಡ್ತದ. ಈಗ ಹೇಳ್ಬೋದು ನೀವು, ಎಲ್ಲೋ ಕೆಲವರೆಲ್ಲ ಸ್ಟೇಟಸ್ ಇರ್ತಾರೆ, ನೀವು ನೋಡಿರ್ಬೋದು, ಮಂತ್ಲಿ 10,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರ, 10 ವರ್ಷ ಇನ್ವೆಸ್ಟ್ ಮಾಡಿದ್ರ, ನಿಮ್ ಅಮೌಂಟ್ ಇಷ್ಟ ಆಗಿರ್ತದ ಅಂತ ಒಂದು ಕ್ಯಾಲ್ಕುಲೇಷನ್ ಕೊಡ್ತಾರ. ಅದು ಗ್ಯಾರಂಟಿಡ್ ರಿಟರ್ನ್ ಅಲ್ಲ. ಯಾರಾದ್ರೂ ನಿಮಗೆ ಇಷ್ಟ 100% ಕೊಡತದ ಅಂತ ಏನಾದ್ರು ಹೇಳಿದ್ರು ಅಂತಂದ್ರ ಅದ್ 100% ಸ್ಕ್ಯಾಮ್ ಇರ್ತದ. ಯಾವ್ದೋ ಒಬ್ಬ ರಿಯಲ್ ಅಡ್ವೈಸರ್ ಇದ್ದ ಅಂತಂದ್ರೆ ಹೇಳೋದಿಲ್ಲ, ಒಂದ್ ಹಿಸ್ಟಾರಿಕಲ್ ಡೇಟಾ ತಗೊಂಡ್ ಹೇಳ್ಬೋದು. ಎಕ್ಸಾಂಪಲ್ ಈಗ ಇಂಡಿಯಾದ ಕ್ರಿಕೆಟ್ ಮ್ಯಾಚ್ ನೋಡಿದ್ರೆ ನಾವೀಗ, ಇಂಡಿಯಾ ಲಾಸ್ಟ್ ಒಂದ್ 5 ಮ್ಯಾಚ್ ಒಳಗಡೆ ಒಂದ್ 200 ರನ್ ಕನ್ಸಿಸ್ಟೆಂಟ್ಲಿ ಮಾಡ್ಕೊಂತ ಬಂದ. ನೆಕ್ಸ್ಟ್ ಮ್ಯಾಚ್ ಒಳಗೆ 200 ಹೊಡಿತಾರ ಅನ್ನೋದು ಗ್ಯಾರಂಟಿ ಇಲ್ಲ. ಹಿಸ್ಟಾರಿಕಲ್ ಡೇಟಾ ಪ್ರಕಾರ ಹೇಳ್ಬೋದು, XYZ ಟೀಮ್ ಅಪೋಸಿಟ್ ಇಂಡಿಯಾ ಪರ್ಫಾರ್ಮೆನ್ಸ್ ಹಿಂಗ ಅದ, ನೆಕ್ಸ್ಟ್ ಮ್ಯಾಚ್ ಹಿಂಗ ಆಗ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಮಾಡ್ಬೋದು ಹೊರತು ಅದ್ ಹಿಂಗ ಆಗ್ತದ ಅಂತ ಹೇಳಕ್ ಬರೋದಿಲ್ಲ. ಈಗ ಎಕ್ಸಾಂಪಲ್ ನೀವೇನಾದ್ರು ಈಗ ಯಾರಿಗಾರು ಮ್ಯೂಚುವಲ್ ಫಂಡ್ ತಗೊಳಕತ್ತಿದ್ರ, ಯಾರಿಗಾರ ಒಬ್ರು ನೀವು ಮಾರಾಕತ್ತಿದ್ರ, ಏನೋ ಒಂದು ಮಾಡ್ಲಿಕ್ಕತ್ತಿದ್ರ, ಅವಾಗ ನಿಮ್ಗೆ ಯಾರಾದ್ರು ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ಸಿಗ್ತದ ಅಂತ ಏನಾದ್ರು ಹೇಳಿದ್ರು ಅಂತಂದ್ರೆ ಅದು ಸ್ಕ್ಯಾಮ್ ಅಂತ. ಇನ್ನೊಂದ್ ಹೆಂಗದ ಅಂತಂದ್ರೆ ಈ ಮ್ಯೂಚುವಲ್ ಫಂಡ್ ನಾವ್ ನೋಡಿದ್ವಿ 100% ರಿಟರ್ನ್ ಕೊಡ್ತೇವೆ ಅಂತ ಹೇಳಕ್ ಬರೋದಿಲ್ಲ. ಯಾಕಂತಂದ್ರೆ ಯಾರೋ 10 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿದ್ರು, ಕೋವಿಡ್ ಒಳಗಡೆ ಡೌನ್ ಹೋಯ್ತು, ಕೋವಿಡ್ ಒಳಗೆ ಲಾಸ್ ಆದ್ರು. ಎಷ್ಟೋ ಜನ ಕೋವಿಡ್ ಒಳಗಡೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು, ಅವ್ರು ಪ್ರಾಫಿಟ್ ದಾಗ ಅದಾರ. ಎಷ್ಟೋ ಜನ ಕೋವಿಡ್ ಆದ್ಮೇಲೆ 4-5 ಜನ ಪ್ರಾಫಿಟ್ ಮಾಡೋದು ನೋಡಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅವ್ರಿಗೆ ಅಷ್ಟೊಂದು ರಿಟರ್ನ್ ಕೊಡಾಕತ್ತಿಲ್ಲ. ಸೊ ಹಿಂಗೆಲ್ಲಾನು ಇರ್ತದ, ಇದು ಪ್ರಿಡಿಕ್ಷನ್ ಮಾಡಕ್ ಬರೋದಿಲ್ಲ. ಹಿಂಗಾಗಿ ಯಾರಾದ್ರೂ ನಿಮಗ್ ಶೋರ್ಟ್ ನಾವ್ ರಿಟರ್ನ್ ಕೊಡ್ತೇವಿ ಅಂತಂದ್ರು, ಇಷ್ಟು ಫಿಕ್ಸ್ಡ್ ಇಂಟ್ರೆಸ್ಟ್ ಬರ್ತದ ಅಂತಂದ್ರು ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾವ್ ವಿಚಾರ ಮಾಡ್ಬೇಕಾಗ್ತದ. ಇನ್ನೊಂದ್ ಫೇಕ್ ಆಪ್ಗಳು ಹೆಂಗದಾವ ಅಂತಂದ್ರೆ, ನೀವ್ ಇನ್ವೆಸ್ಟ್ ಮಾಡ್ತಾರಿ, ನೀವು 10 ರೂಪಾಯಿ ಇನ್ವೆಸ್ಟ್ ಮಾಡ್ತಾರಿ, ನಾಳೆ 12 ರೂಪಾಯಿ ತೋರಿಸ್ತಾರೆ. ಈ 20% ಪ್ರಾಫಿಟ್ ಅಂತ ನಾವು 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, 1,500 ತೋರಿಸ್ತಾರ. ನಮ್ಗ್ ರಿಟರ್ನ್ ಬರಾಕತ್ತದಲ್ಲ, ನಾವ್ ಪ್ರಾಫಿಟ್ ಆಗಾಕತ್ತದಲ್ಲ ಅನ್ನೊಂದು ಆಸೆ ಗೊತ್ತು, ನಾವ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೇವಿ. ಒಂದಿನ ಈ ಪಾಯಿಂಟ್ ರೀಚ್ ಆಗ್ತೇವಲ್ಲ, ನಾವ್ 10,000, 20,000, 50,000 ಇನ್ವೆಸ್ಟ್ ಮಾಡಿದ್ಮೇಲೆ ನಮ್ಗೆ ವಿಡ್ರಾಲ್ ಆಕ್ಸೆಸ್ ಬಂದ್ ಮಾಡ್ಬಿಡ್ತಾರೆ. ವಿಡ್ರಾಲ್ ಆಕ್ಸೆಸ್ ಬಂದ್ ಮಾಡಿದ್ಮೇಲೆ ನನ್ ವಿಡ್ರಾಲ್ ಆಗತ್ತಿಲ್ಲ ಅನ್ನೋ ಕಸ್ಟಮರ್ ಸಪೋರ್ಟ್ ಕಾಲ್ ಹಚ್ತೇವಿ, ಕಸ್ಟಮರ್ ಸಪೋರ್ಟ್ ನಮ್ಗೆ ರೆಸ್ಪಾಂಡ್ ಮಾಡಂಗಿಲ್ಲ. ಮತ್ ನಾವ್ ಕಂಪ್ನಿಗೆಲ್ಲ ಇಮೇಲ್ ಮಾಡ್ತೀವಿ, ರೆಸ್ಪಾಂಡ್ ಮಾಡಂಗಿಲ್ಲ. ಅಟ್ ದ ಎಂಡ್ ನಮಗ್ ಗೊತ್ತಾಗ್ತದ ಅದು ಫೇಕ್ ಆಪ್ ಅದ ಅಂತ ಹೇಳಿ. ಹಿಂಗಾಗಿ ನಮ್ ರೊಕ್ಕನೂ ಲಾಸ್ ಆಗ್ತದೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಲಾಸ್ ಆಗ್ತೀವಿ. ಸೆಕೆಂಡ್ ನೋಡಿರ್ಬೋದು ಅಂತಂದ್ರೆ ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮ್ಗಳು ಬರ್ತಿರ್ತಾವ. ಇನ್ಸ್ಟಾಗ್ರಾಮ್ ಎಲ್ಲ ನೀವು ಓಪನ್ ಮಾಡಿದಾಗ ಅಡ್ವರ್ಟೈಸ್ ಬಂದಿರ್ತಲ್ಲ, ಮನೆಯಲ್ಲೇ ಕುಳಿತು ತಿಂಗಳಿಗೆ ಇಟ್ಟು ಗಳಿಸಿ, ಪಾರ್ಟ್ ಟೈಮ್ ಜಾಬ್ ಮೂಲಕ ಗಳಿಸಿ, ನೀವು ಗೃಹಿಣಿಯರಾಗಿದ್ರೆ ನಿಮಗೆ ಉದ್ಯೋಗ ಅವಕಾಶಗಳು, ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಲಾಭ ಗಳಿಸಿ ಇಂತೆಲ್ಲ ಅಡ್ವರ್ಟೈಸ್ಗಳು ಬಂದಿರ್ತಾವಲ್ಲ. ನಮ್ಗೆ ಅನ್ಸ್ತದ ಅಂತಂದ್ರೆ ಏನ್ ಇರ್ಬೋದು ಇದ ನೋಡೋಣ ಅಂತ ಹೋಗ್ತೇವಿ. ನಿಮಗೂ ಈಗ ಫೆಬ್ಯುಲರ್ ಇರೋ ಒಂದು ಸ್ಕ್ಯಾಮ್ ಅಂತಂದ್ರ, ನಿಮ್ಗೊಂದ್ ಮೆಸೇಜ್ ಬರ್ತದ, ಅಲ್ಲಿಂದ ನಿಮ್ಗೆ ಟೆಲಿಗ್ರಾಮ್ ತಗೊಂಡ್ ಹೋಗ್ತಾರ. ಟೆಲಿಗ್ರಾಮ್ ಒಳಗಡೆ ಸಿಂಪಲ್ ಅದ, ನಾನ್ ನಿಮ್ಗೆ ಒಂದ್ ಲೊಕೇಶನ್ ಕಳಿಸ್ತೇವಿ, ಒಂದ್ ಹೋಟೆಲ್ ಇರ್ತದ, ಆ ಹೋಟೆಲ್ ಹೋಗಿ ನೀವು 5 ಸ್ಟಾರ್ ರೇಟಿಂಗ್ ಕೊಡ್ರಿ, ನಿಮಗ ಹಣ ಕೊಡ್ತಾವ ಅಂತ ಹೇಳ್ತಾರೆ.
ಆಮೇಲೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳು ಲಿಂಕ್ ಕಳಿಸ್ತಾರ ನಿಮ್ಗೆ. ಈ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಸಬ್ಸ್ಕ್ರೈಬ್ ಆಗಿದ್ದ ಸ್ಕ್ರೀನ್ಶಾಟ್ ನಮಗ್ ಕಳಿಸ್ರಿ, ನಾನ್ ನಿಮ್ಗೆ ಒಂದ್ ಸಬ್ಸ್ಕ್ರಿಪ್ಷನ್ ಒಂದ್ 50 ರೂಪಾಯಿ ಕೊಡ್ತೇವಿ, 100 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರ. ಅದೇ ಇದ್ರಾಗ ಏನದ, ಯಾವ್ದೊಂದ್ ಗೂಗಲ್ ಮ್ಯಾಪ್ ಅದ, ಒಂದ್ ಹೋಟೆಲ್ ಅದ, ಹೋಟೆಲ್ ಹೋಗ್ತೀನಿ, ರಿವ್ಯೂ ಹಾಕ್ತೀನಿ, 5 ಸ್ಟಾರ್ ರಿವ್ಯೂ ಕೊಡ್ತೀನಿ, ಸ್ಕ್ರೀನ್ಶಾಟ್ ಹೋಗ್ತೀನಿ, ಅವ್ರಿಗೆ ಕೊಡ್ತೀನಿ, ಅವ್ರ ನಂಗೆ 50 ರೂಪಾಯಿ ಹಾಕಾಕತ್ತಾರೆ. ನಮ್ಗೆ ಎಷ್ಟು ಈಜಿ ಅನಿಸ್ತದ ಅಂದ್ರೆ ಈ ಕೆಲಸ ಆರಾಮಾಗಿ ಮಾಡ್ಬೋದು. ದಿವಸಕ್ಕ ನಾ 20 ಬಿಟ್ಟು 50 ರಿವ್ಯೂ ಮಾಡ್ಬೋದು, 50 ಬಿಟ್ಟು 100 ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅಂತ ಹಿಂಗೆಲ್ಲಾ ಮಾಡ್ತೇವಿ. ಅದಾದ್ಮೇಲೆ ಇವ್ರ ಏನ್ ಮಾಡ್ತಾರ ಅಂತಂದ್ರ, ನೀವು ಒಂದು ಪ್ರೀಮಿಯಂ ಆಪ್ಷನ್ ನಮ್ ಕಡೆ ಅದ, ನಿಮ್ದು ಲೆವೆಲ್ 2 ದಾಗ ಅದೇರಿ, ಲೆವೆಲ್ 3 ದಾಗ ಅದೇರಿ, ನೀವ್ ನಮಗ ಇಲ್ಲಿ ಮಟ ನಿಮ್ಗೆ ಒಂದ್ ಸಬ್ಸ್ಕ್ರಿಪ್ಷನ್ 50 ರೂಪಾಯಿ ಕೊಡಾಕತ್ತೀವಿ. ನೀವು ನಮ್ಮೊಂದ್ ಮೆಂಬರ್ಶಿಪ್ ತಗೊಂಡ್ರಿ ಅಂತಂದ್ರ ಒಂದ್ ಸಬ್ಸ್ಕ್ರಿಪ್ಷನ್ 500 ರೂಪಾಯಿ ಬರ್ತದ ಅಂತ ಆಸೆ ತೋರಿಸ್ತಾರೆ. ನಾವೇನ್ ಮಾಡ್ತೇವಿ, ನಮ್ಗೆ ಆಲ್ರೆಡಿ ಕೊಟ್ಟಿರ್ತಾರ ಅವ್ರು 50, 100, 500 ರೂಪಾಯಿ ಕೊಟ್ಟಾನ ಖುಷಿ ಆಗಿರ್ತೇವಲ್ಲ, ಅದಕ್ಕೆ ಹೋದ್ರೆ ಹೋಗ್ಲಿ 1000 ರೂಪಾಯಿ ನಾವು ಪೇ ಮಾಡ್ತೇವೆ ಅವ್ರಿಗೆ. ನಾವ್ 1000 ರೂಪಾಯಿ ಪೇ ಮಾಡಿದ್ಮ್ಯಾಗ ಆ ಟೆಲಿಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಿ ಹೋಗ್ಬಿಡ್ತಾರ. ಇದೊಂದ್ ಸ್ಕ್ಯಾಮ್ ನಡೆದದ. ಆಮೇಲೆ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ತಾರ, ನಿಮಗ ಮನಿ ನೀವ್ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಡ್ರಿ, ನಿಮಗ್ ಬರ್ತದ ಅಂತ ಹೇಳ್ತಾರ. ಅದು ಬಂದ್ಮೇಲೆ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡಿದ್ಮೇಲೆ ವರ್ಕ್ ಸಬ್ಮಿಟ್ ಮಾಡ್ತೀವಿ, ಇಲ್ಲ ಎರರ್ ಅದ ಅಂತ ಹೇಳ್ತಾರು. ಅದಕ್ ಮತ್ ನಾವ್ ವರ್ಕ್ ಮಾಡ್ತೇವಿ. ಇದಾದ್ಮೇಲೆ ಒಂದ್ಸಲ ನಮ್ಗೆ ಪೇಮೆಂಟ್ ಮಾಡ್ಬೋದು. ಸೆಕೆಂಡ್ ಸಲ ಏನ್ ಹೇಳ್ತಾರ ಅಂತಂದ್ರೆ, ನೀವು ನಮ್ 1500 ಇನ್ವೆಸ್ಟ್ ಮಾಡಿದ್ರ ನಾವ್ ನಿಮಗ್ ಜಾಸ್ತಿ ರಿಟರ್ನ್ ಕೊಡ್ತೇವಿ, ಜಾಸ್ತಿ ಕೆಲಸಗಳನ್ನ ಕೊಡ್ತೇವಿ ಅಂತ ಹೇಳ್ತಾರಲ್ಲ. ಈ ತರದ ಸ್ಕ್ಯಾಮ್ಗಳು ಜಾಸ್ತಿ ಆಗಿದಾವ ಹೋದ ವರ್ಷ. ಸೊ ಇಷ್ಟೆಲ್ಲ ಸ್ಕ್ಯಾಮ್ಗಳು ಆಗತ್ತಲ್ಲ, ಇದನ್ನ ಬಿಡ ಇಲ್ಲಿ ಗೌರ್ಮೆಂಟ್ ಇಲ್ಲ, ಗೌರ್ಮೆಂಟ್ ಟ್ರೈ ಮಾಡ್ಯದ, ಪೊಲೀಸರು ಟ್ರೈ ಮಾಡಿದಾರ, ಅವೇರ್ನೆಸ್ ಮೂಡಿಸಿದ್ರು. ಇನ್ಸ್ಟಾಗ್ರಾಮ್ ದಾಗ ಆಗಿರ್ಬೋದು, ಯೂಟ್ಯೂಬ್ ದಾಗ ಆಗಿರ್ಬೋದು, ಟಿವಿ ಚಾನಲ್ಗಳದಾಗ ಆಗಿರ್ಬೋದು, ನಿಮ್ OTP ಯಾರಿಗೂ ಕೊಡ್ಬೇಡ್ರಿ. ಕೆಲವೊಂದ್ಸಲ ಕಾಲ್ಗಳು ಹೇಳ್ತಿದ್ರ, ನಿಮ್ಮ OTP ಯಾರಿಗೂ ಶೇರ್ ಮಾಡ್ಬೇಡ್ರಿ, ಬ್ಯಾಂಕ್ ಡೀಟೇಲ್ಸ್ ಯಾರಿಗೂ ಕೊಡ್ಬೇಡ್ರಿ, ಬ್ಯಾಂಕ್ ಸಿಬ್ಬಂದಿ ಯಾವಾಗೂ ನಿಮ್ ಹತ್ರ OTP ಕೇಳೋದಿಲ್ಲ, ನಿಮ್ ಡೀಟೇಲ್ಸ್ ನೀವಾಗಿ ಯಾರಿಗೂ ಶೇರ್ ಮಾಡ್ಬೇಡ್ರಿ, ಇದೆಲ್ಲ ಹೇಳ್ತಾರು. ಅದ್ರ ಜೊತೆ ಸೈಬರ್ ಕ್ರೈಮ್ ಏನ್ ಕಂಪ್ಲೇಂಟ್ ನಂಬರ್ ಅದ ಅದನ್ನ ಅಡ್ವರ್ಟೈಸ್ ಮಾಡಾಕತ್ರು. ನೀವು ನೋಡಿರ್ಬೋದು, ಕೆಲವೊಂದ್ ಕಡೆ ಎಲ್ಲಾ ಪೇಸ್ಟ್ ಎಲ್ಲಾ ಮಾಡಾಕತ್ರು, ಪ್ಯಾಂಪ್ಲೆಟ್ ಹಂಚಾಕತ್ರು, ಈ ತರ ಸ್ಕ್ಯಾಮ್ಗಳು ಆಗಾಕತ್ತಾವ, ನೀವು ಒಳಗ್ ಆಗ್ಬೇಡ್ರಿ ಅನ್ನಕತ್ರು. ಆದ್ರೂ ಕೂಡ ಹೆಂಗದ ಅಂತಂದ್ರೆ, ನಮ್ಮ ಜನ ಈ ಸ್ಕ್ಯಾಮ್ಗೆ ಅವ್ರಾಗಿ ಹೋಗಿ ಸಿಕ್ಕೋತಾರ. ಯಾದಕ್ಕಂತಂದ್ರೆ ಜಾಸ್ತಿ ಹಣ ಗಳಿಸ್ಬೇಕು ಅನ್ನೋ ಒಂದು ಆಸೆ, ಹೆಂಗಾರ ಮಾಡಿ ಶಾರ್ಟ್ ಟರ್ಮ್ ಹಣ ಬರ್ಬೇಕು ಅನ್ನೋ ಆಸೆ, ಅಥವಾ ನಾ ಗಳಿಸ್ತಿರ್ತೇನೆ, ನೀವ್ ಅದನ್ನ ನೋಡಿ ಹೆಂಗಂತ ಕೇಳ್ತೇವಿ, ನಾನ್ ನಿಮ್ ರೆಫರ್ ಮಾಡ್ತೇನಿ, ಬಟ್ ನಾಳೆ ನಿಮ್ ಜೊತೆ ಸ್ಕ್ಯಾಮ್ ಆಗ್ತದ, ನಿಮ್ ಸ್ಕ್ಯಾಮ್ ಆಗೋದ್ರಿಂದ ಮೊದಲು ನನ್ ಜೊತೆ ಆಗ್ತದ. ಅವಾಗ ನಾ ಏನ್ ಮಾಡ್ತೀನಿ, ನಂಗೆ ಆಗಿದ್ದು ಯಾರಿಗೂ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ನಂದು ಅದೇ ಆಗ್ತದ ಅನ್ನೋ ಕಾರಣ ನಾ ಯಾರಿಗೂ ಹೇಳೋದಿಲ್ಲ. ಅದ್ ನಿಮ್ ಜೊತೆ ಆಗ್ತದ, ನಿಮ್ ಜೊತೆ ಮತ್ತೊಬ್ಬರಿಗೆ ಆಗ್ತದ, ಹಂಗ ಬಹಳಷ್ಟು ಜನ ಸ್ಕ್ಯಾಮ್ ಆಗೋಂತ ಹೋಗ್ತದ. ಇನ್ನೊಂದ್ ಹೆಂಗದ ಅಂತಂದ್ರೆ, ನಮ್ಮ ಜನಾನು ಒಂದ್ ಲೋನ್ ಸಿಗ್ತದ ಅಂತಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ಕೊಡಕ್ ರೆಡಿ ಇರ್ತೇವೆ ನಾವು. ಯಾವ್ದೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀವಿ, ಒಂದ್ ಪರ್ಪಸ್ ಡೌನ್ಲೋಡ್ ಮಾಡಿರ್ತೇವೆ ಅದನ್ನ, ಬಟ್ ಅದಕ್ಕೆ ನೆಸೆಸರಿ ಅದನ್ನು ನೆಸೆಸರಿ ಇಲ್ಲ ಅನ್ನೋದು ನೋಡಂಗಿಲ್ಲ. ನಾವ್ ಎಲ್ಲಾನು ಆಕ್ಸೆಸ್ ಕೊಟ್ಬಿಡ್ತೇವೆ, ಫೋಟೋನು ಕೊಡ್ತೇವಿ, ಗ್ಯಾಲರಿನೂ ಕೊಡ್ತೇವಿ, ಆಮೇಲೆ ಕಾಲಿಂಗು ಕೊಡ್ತೇವಿ, ನೋಟಿಫಿಕೇಶನ್ ಕೊಡ್ತೇವಿ, ಎಲ್ಲಾ ಆಕ್ಸೆಸ್ ಕೊಟ್ಬಿಟ್ಟಿರ್ತೇವೆ ಆಪ್ಗಳಿಗೆ. ನಮಗ ಅದ ಲಕ್ಷ್ಯ ಇರೋದಿಲ್ಲ, ನಾವ್ ಯಾಕೆ ಕೊಡಾತೇವ ಅನ್ನೋದು ಗೊತ್ತಿರಂಗಿಲ್ಲ. ಮತ್ ನೀವು ನೋಡಿದ್ರೆ ಕೆಲವೊಂದ್ ಆಪ್ಗಳು ಹಿಂಗ ಅದಾವಲ್ಲ, ನೀವು ಪರ್ಮಿಷನ್ ಕೊಡ್ಲಿಕ್ಕೆ ಓಪನ್ ಆಗೋದಿಲ್ಲ. ಈ ಎಕ್ಸಾಂಪಲ್ ನಂಗೆ ಲೋನ್ ಬೇಕಾಗ್ಯದ, ನಾ ಎಲ್ಲಾ ಬ್ಯಾಂಕ್ಗಳಿಗೆ ಹೋಗಾಕರ್ತೇನಿ, ಫ್ರೆಂಡ್ಸ್ ಕಡೆ ಹೋಗಾಕತ್ತೀನಿ, ಯಾರು ನಂಗೆ ಲೋನ್ ಕೊಡಕ್ ರೆಡಿ ಇಲ್ಲ. ಅವಾಗ ನಾ ಏನ್ ಮಾಡ್ತೀನಿ, ಯಾವ್ದೋ ಒಂದು XYZ ಲೋನ್ ಆಪ್ ಡೌನ್ಲೋಡ್ ಮಾಡ್ತೀನಿ, ನನ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಹಾಕ್ತೀನಿ, ಬ್ಯಾಂಕ್ ಡೀಟೇಲ್ಸ್ ಹಾಕ್ತೀನಿ, ಇನ್ಸ್ಟಂಟ್ ಲೋನ್ ನಂಗೆ ಸ್ಯಾಂಕ್ಷನ್ ಆಗ್ತದ. ನಾ ತಗೋತೀನಿ, ಮಜಾ ಮಾಡ್ತೀನಿ, ನಂಗೆ EMI ತುಂಬಾಕ್ ಆಗೋದಿಲ್ಲಲ್ಲ, ಆ ಟೈಮ್ ಒಳಗಡೆ ಈ ಲೋನ್ ಅಪ್ಲಿಕೇಶನ್ ಏನ್ ಮಾಡ್ಲಿಕ್ಕೆ ಅಂತ ನಮ್ ಪರ್ಸನಲ್ ಡೇಟಾ ಯೂಸ್ ಮಾಡ್ಕೊಂಡು ನಮ್ ಕಾಂಟ್ಯಾಕ್ಟ್ ಇರೋ ಎಲ್ಲಾ ನಂಬರ್ ಕಾಲ್ ಹಚ್ಚೋದಾಗಿರ್ಬೋದು, ಇವ ಆನಂದ್ ನಾವು ಲೋನ್ ತಗೊಂಡಾನು ರೀಪೇ ಮಾಡಾಕತ್ತಿಲ್ಲ ಅಂತ ನಂಗೆ ಹರಾಸ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಕೆಲವೊಂದಷ್ಟು ಕೇಸ್ಗಳು ಎಕ್ಸ್ಟ್ರೀಮ್ ಯಾವ ಲೆವೆಲ್ ಹೋದ್ರು ಅಂತಂದ್ರ ನಮಗ್ ಪರ್ಸನಲ್ ಫೋಟೋಗಳನ್ನ ತಗೊಂಡು ಅದನ್ನ ನಮಗೂ ವಾಪಸ್ ಕಳಿಸಿ, ನೀವು ಲೋನ್ ರೀಪೇ ಮಾಡ್ಲಿಲ್ಲ ಅಂತಂದ್ರ, ನೀವ್ ಇಷ್ಟ ಹಣ ನಮಗ್ ಕೊಡ್ಲಿಲ್ಲ ಅಂತಂದ್ರ ಇವನ್ನ ಪಬ್ಲಿಕ್ ಮಾಡ್ತೇವಿ, ನಿಮ್ಗೆ ಅಸೈನ್ ಮಾಡ್ತೇವಿ, ಈ ತರ ಹರಾಸ್ಮೆಂಟ್ ಮಾಡಿದ್ರು. ಎಷ್ಟೋ ಜನ ಈ ಲೋನ್ ಅಪ್ಲಿಕೇಶನ್ ಹೋದಾಗ ಲೋನ್ ತಗೊಂಡು ರೀಪೇ ಮಾಡಕ್ ಆಗದ ಫ್ರಸ್ಟ್ರೇಷನ್ ಆಗಿ, ಟೆನ್ಷನ್ ಹೋಗಿ, ಡಿಪ್ರೆಷನ್ ಹೋಗಿ, ಸಾಕಷ್ಟು ಜನ ಎಷ್ಟೊಮ್ಮೆ ಸುಸೈಡ್ ಮಾಡ್ಕೊತ ಲೆವೆಲ್ ಎಲ್ಲ ಹೋಗಿ ಮುಟ್ಟಿದ್ರು. ಇದಾದ್ಮೇಲೆ ಸರ್ಕಾರ ಏನ್ ಮಾಡಿತು ಅಂತಂದ್ರೆ, ಕೆಲವೊಂದಷ್ಟು ಆಪ್ಗಳು ಇನ್ನ ಬೆಂಗಳೂರು ಅಂತ ಹಿಂಗ್ ಮೆಟ್ರೋ ಸಿಟಿ ಒಳಗಡೆ ಕುಂತು ಆಪರೇಟ್ ಮಾಡ್ತಿದ್ವಲ್ಲ, ಈ ಆಪ್ ಗಳನ್ನ ಐಡೆಂಟಿಫೈ ಮಾಡಿ, ಕೆಲವೊಂದಷ್ಟು ಹೆಂಗಿದ್ವು ಅಂದ್ರೆ ಚೀನಾ ಬೇಸ್ಡ್ ಆಪ್ ಬೆಂಗಳೂರಾಗ ಆಪರೇಟ್ ಆಗ್ತಿದ್ವಲ್ಲ, ಅವು ಇಲ್ಲಿಗಲ್ ಆಪ್ಗಳು ಇದ್ವು. ಪ್ಲೇಸ್ಟೋರ್ ದಾಗ ಅವೈಲೇಬಲ್ ಇದ್ದು, ಬಟ್ ಅವನ್ ಏನ್ ಮಾಡಿದಾರ ಅಂತಂದ್ರೆ, ಈ ಪ್ಲೇಸ್ಟೋರ್ ದಾಗ ಅವೈಲೇಬಲ್ ಇಲ್ಲದೆ ಇರೋ ತರ ಮಾಡಿದಾರ, ಗೂಗಲ್ ಡೌನ್ಲೋಡ್ ಮಾಡದೇ ಇರೋ ತರ ಮಾಡಿದಾರ. ಇದು ಎಲ್ಲಾದ್ರ ಜೊತೆ ಯಾವ್ದಾದ್ರು ನೀವು ಆಪ್ ಒಳಗೆ ಇನ್ವೆಸ್ಟ್ ಮಾಡ್ಲಿಕ್ಕತ್ತಿದ್ರ, ಅಥವಾ ಯಾವ್ದೋ ಒಂದು ಆಪ್ ನೀವು ತಗೊಳ್ಲಿಕ್ಕತ್ತಿದ್ರ, ಅದನ್ನ ಯಾರು ರೆಗ್ಯುಲೇಟ್ ಮಾಡಕತ್ತಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ನಮ್ ಇಂಡಿಯಾದೊಳಗ RBI ರೆಗ್ಯುಲೇಟ್ ಮಾಡ್ಲಿಕ್ಕತ್ತದ ಅಂತಂದ್ರೆ ನಾವ್ ನಂಬಬಹುದು. ಕೆಲವೊಂದಷ್ಟು ಹೆಂಗದ ಅಂತಂದ್ರೆ, ನಿಮ್ಮ ಡೇಟಾನ ತಗೋ ಸಲುವಾಗಿ ನಿಮ್ಗೆ ಲೋನ್ ಕೊಡ್ತಾರ. ಸೊ ಈ ತರದ ಆಪ್ ಇಂದ ನಾವು ಆದಷ್ಟು ದೂರ ಇರ್ಬೇಕು. ಸರ್ಕಾರನು ಅದ ಕ್ರಮಗಳು ತಗೋತದ. ಅಂದ್ರೆ ಸರ್ಕಾರಕ್ಕೆ ಇದೊಂದೇ ಕೆಲಸ ಇಲ್ಲ, ಸರ್ಕಾರಕ್ಕೆ ಬೇರೆ ಬೇರೆ ಕೆಲಸಗಳು ಇರ್ತಾವ. ಅವಾಗ ನಾವೇನ್ ಮಾಡ್ಬೇಕಂದ್ರೆ, ನಾವ್ ಈ ಸ್ಕ್ಯಾಮ್ ಒಳಗಾದ ತಕ್ಷಣ ನಾವ್ ಇದನ್ನ ಹೈಲೈಟ್ ಮಾಡ್ಬೇಕು.
ನಮ್ ಕಡೆ ಮೊಬೈಲ್ ಫೋನ್ ಅದಾವ, ಇಂಟರ್ನೆಟ್ ಅದ. ಮತ್ ನೀವ್ ಇದನ್ನು ನೋಡಿರ್ಬೋದಲ್ಲ, ಕೆಲವೊಂದ್ಸಲ ಇನ್ಸ್ಟಾಗ್ರಾಮ್, ನನ್ನ ಹೆಸರು ಇನ್ಸ್ಟಾಗ್ರಾಮ್ ಒಂದು ಓಪನ್ ಮಾಡ್ತಾರ, ನನ್ ಫ್ರೆಂಡ್ಸ್ ಎಲ್ಲರಿಗೂ ರೊಕ್ಕ ಕೇಳ್ತಾರ, ನಮ್ಮದ್ 500 ರೂಪಾಯಿ ಕಳ್ಸು, 1000 ರೂಪಾಯಿ ಕಳ್ಸು ಅಂತ ಕೇಳ್ತಿರ್ತಾರಲ್ಲ. ಸೊ ಈ ಸ್ಕ್ಯಾಮ್ ನನ್ನ ಹೆಸರು ಯೂಸ್ ಮಾಡ್ಕೊಂಡು ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂದ್ರೆ ನಾವ್ ಹೆಂಗ್ ಒಂದು ಸ್ಕ್ರೀನ್ ಶಾಟ್ ಹಾಕ್ತೇವಲ್ಲ ವಾಟ್ಸ್ಆಪ್ ದಾಗ ಆಗಿರ್ಬೋದು, ಸ್ಟೋರಿ ಇಡ್ತೇವಿ, ಸ್ಟೇಟಸ್ ಇಡ್ತೇವಿ, 4 ಮಂದಿಗೆ ಹೇಳ್ತೇವ್ ನಾವು ಈಗ ನನ್ನ ಅಕೌಂಟ್ ಅಲ್ಲ, ಫೇಕ್ ಅಕೌಂಟ್ ಅದ ಅಂತ. ಇದನ್ನ ನಾವು ಯಾಕೆ ನಾವು ಸ್ಕ್ಯಾಮ್ ಒಳಗಾದಾಗ ಮಾಡೋದಿಲ್ಲ? ನನಗೆ ಇಂತ ಒಂದು XYZ ಕಂಪನಿ ಇಷ್ಟ ನಂಗೆ ಮೋಸ ಮಾಡಿದ ನನ್ನ ಯಾಕೆ ಪಬ್ಲಿಕ್ ಮಾಡೋದಿಲ್ಲ? ಯಾಕೆ ಮಾಡೋದಿಲ್ಲ ಅಂತ ನಂಗೆ ಅಸಹ್ಯ ಆಗ್ತದ ಅನ್ನೋ ಒಂದ್ ಕಾರಣಕ್ಕೆ. ಸೊ ಇದನ್ನ ನಾವು ಜನ ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಈ ಸ್ಕ್ಯಾಮ್ಗಳು ಇನಿಷಿಯಲ್ ಸ್ಟೇಜ್ ದಾಗ ಕಂಡಿಡಿಯಕ್ ಪೊಲೀಸರಿಗೆ ಹೆಲ್ಪ್ ಆಗ್ತದ. ನಾವ್ ಏನಾದ್ರು ಹೆಲ್ಪ್ ಮಾಡ್ಲಿಲ್ಲ ಅಂತಂದ್ರೆ ಪೊಲೀಸರು ಹೆಂಗ್ ಕಂಡಿಡ್ಯಾರ ಅಂತಾರ ಎಲ್ಲಾರು, ಪೊಲೀಸರು ಮೊದ್ಲೇ ಪ್ರಿಕಾಷನ್ ತಗೋಬೇಕು ಅಂತ ಹೇಳಿ. ಬಟ್ ಅವ್ರಿಗೆ ಹೆಂಗ್ ಗೊತ್ತಾಗೋದು ಈ ತರದ ಒಂದ್ ಸ್ಕ್ಯಾಮ್ ನಡೆದದ ಅಂತ ಹೇಳಿ? ನಾವು ಅತಿ ಆಸೆಗೆ ಬಿದ್ದು ಈ ಸ್ಕ್ಯಾಮ್ ಒಳಗಾಗ್ತೇವಿ. ಅದಾದ ನಂತರ ನಾವು ಪೊಲೀಸ್ನಾಗಿರ್ಬೋದು, ಗೌರ್ಮೆಂಟ್ ನಾಗಿರ್ಬೋದು, ನಾವು ಬೈಯಕ್ ಸ್ಟಾರ್ಟ್ ಮಾಡ್ತೇವಿ. ಇದಕ್ಕಿಂತ ಮೊದಲು ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಅಂತಂದ್ರ, ನನ್ ಜೊತೆ ಒಂದ್ ಸ್ಕ್ಯಾಮ್ ಆಗಿದೆ ಅಂತ ಪಬ್ಲಿಕ್ ಮಾಡ್ತೀನಿ, ನಿಮ್ ಜೊತೆ ಆದ್ರೆ ನೀವು ಪಬ್ಲಿಕ್ ಮಾಡ್ರಿ, ಮತ್ತೊಬ್ರು ಪಬ್ಲಿಕ್ ಮಾಡ್ತಾರ. ಈ ಜಸ್ಟ್ ಈ ವಿಡಿಯೋ ಕಮೆಂಟ್ ಹಾಕಕ್ಕೂ ಸ್ವಲ್ಪ ಹೆದರ್ತಾರ ಅಂತ, ಈ ಸ್ಕ್ಯಾಮ್ ಆಗ್ಯದ ಅಂತ ಹೇಳೋದ್ ಹೆಂಗಂತ ಹೇಳಿ. ಬಟ್ ಯಾವಾಗ ಜನ ಓಪನ್ ಆಗ್ತಾರ, ಈ ತರದ ಸ್ಕ್ಯಾಮ್ಗಳು ನಡ್ಲಿಕ್ಕತ್ತಾವ ಅಂತ ಪಬ್ಲಿಕ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಈ ಸ್ಕ್ಯಾಮರ್ಸ್ ಗಳಿಗೆ ಅಂಜಿ ಕೊಡ್ತದ. ಮತ್ ಈ ಸ್ಕ್ಯಾಮರ್ಸ್ ಏನದ ಅಂತಂದ್ರೆ ನಮ್ಗಿನ್ನ ಅಷ್ಟಾಗ ಮುಂದೆ ಇರ್ತಾರ ಅವ್ರು ಯಾವಾಗ್ಲೂ. ನೀವು ನೋಡ್ರಿ ಬಹಳಷ್ಟು ಸ್ಕ್ಯಾಮ್ಗಳು ಹಾಕೊಂತ ಬಂದವ್. ಆಫ್ಲೈನ್ ಸ್ಕ್ಯಾಮ್ ದಿಂದ ಈಗ ಆನ್ಲೈನ್ ಸ್ಕ್ಯಾಮ್ ಬಂದದ. ಈ ಆನ್ಲೈನ್ ಒಳಗೆ ಇನ್ನೂ ಯಾವ ಲೆವೆಲ್ಗೆ ಹೋಗ್ತಾನೋ ಗೊತ್ತಿಲ್ಲ. ಸೊ ಆದಷ್ಟು ನಾವು ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರ ಮಾತ್ರ ಪೊಲೀಸರಿಗೆ ಹೆಲ್ಪ್ ಆಗ್ತದ. ಅದ್ರ ಜೊತೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಅದ, ಅದಕ್ಕೆ ನಾವು ರಿಜಿಸ್ಟರ್ ಕಾಲ್ ಮಾಡ್ಬೋದು, ಅಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಈ ತರದ ಮಾಡೋದ್ರ ಮೂಲಕ 2026 ನಮ್ಮನ್ನ ಸೇವ್ ಮಾಡ್ಕೋಬಹುದು. ಇಲ್ಲ ಅಂತಂತಂದ್ರ ಮತ್ ನಾವ್ 2025 ಮಾಡಿರೋ ಮಿಸ್ಟೇಕ್ 2026 ಕಂಟಿನ್ಯೂ ಮಾಡಿದ್ರ ಈ ಸ್ಕ್ಯಾಮ್ಗಳು ಹಿಂಗ ಮುಂದುವರಿತಾರ ಕಾಣ್ತದ.